ಚಿಕ್ಕನಾಯಕನಹಳ್ಳಿ ಇಲ್ಲದ ರಸ್ತೆಯನ್ನು ಸೃಷ್ಟಿಸಿ ಮಾರ್ವಾಡಿ ಕುಟುಂಬವೊಂದು ಸ್ಥಳೀಯ ಮುಖಂಡರ ಬೆಂಬಲದೊಂದಿಗೆ ತಮಗೆ ನಿರಂತರ ಮಾನಸಿಕ ಹಿಂಸೆ ಹಾಗೂ ದೌರ್ಜನ್ಯ ನೀಡುತ್ತಿದೆ ಎಂದು ವಿದ್ಯಾನಗರದ ನಿವಾಸಿ ಸಿಕೆ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. 2006ರಲ್ಲಿ ಖರೀದಿಸಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಮಾಡಿಸಿಕೊಂಡಿರುವ ತಮ್ಮ ಸ್ವಂತ ನಿವೇಶನದ ಮೇಲೆ ಪಕ್ಕದ ಮಾರ್ವಾಡಿಗಳು ಕಣ್ಣು ಹಾಕಿದ್ದಾರೆ. ತಾವು ಮನೆಯಲ್ಲಿಲ್ಲದ ವೇಳೆ ನುಗ್ಗಿ ಕಾರ್ ಶೆಡ್ ಧ್ವಂಸಗೊಳಿಸಿದ್ದಲ್ಲದೆ ಮನೆ ಮುಂದಿನ ತೆಂಗು ಹಾಗೂ ಹಲಸಿನ ಮರಗಳ ಬೇರುಗಳಿಗೆ ಕಳೆನಾಶಕ ವಿಷ ಹಾಕಿ ಒಣಗಿಸಿದ್ದಾರೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಇದೇ ಚಿಕ್ಕನಾಯಕನಹಳ್ಳಿಯಲ್ಲಿ ಹುಟ್ಟಿ ಇಲ್ಲೇ ದುಡ್ಡು ದುಡಿದು ಬೆಳೆದ ಮಾರ್ವಾಡಿಗಳು ಇಂದು ಇಲ್ಲಿನವರಿಗೆ ಮಾರಕವಾಗುತ್ತಿದ್ದಾರೆ. ಇವರಿಗೆ ನಮ್ಮದೇ ಊರಿನ ಸ್ಥಳೀಯ ಮುಖಂಡರು ಬೆಂಬಲ ನೀಡುತ್ತಿರುವುದು ದುರದೃಷ್ಟಕರ. ರಾತ್ರಿ ವೇಳೆ ಕಾರಿನ ಟೈರ್ಗಳಿಗೆ ಸ್ಕ್ರೂ ಇಟ್ಟು ವಿಕೃತಿ ಮೆರೆಯುತ್ತಿರುವ ಇವರಿಂದ ಪ್ರಾಣ ಬೆದರಿಕೆ ಇದೆ ಎಂದು ಅಳಲು ತೋಡಿಕೊಂಡಿರುವ ವೃದ್ಧ ದಂಪತಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ತಮಗೆ ತಕ್ಷಣ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. 17 ಅಡಿ ಒಂದ್ ಕಡೆ ಆಗಿದೆ, 10 ಅಡಿ ಒಂದ್ ಕಡೆ ಆಗಿದೆ. ಹಿಂಭಾಗಕ್ಕೆ 17 ಅಡಿ 10 ಅಡಿ ಒತ್ತುವರಿ ಆಗೈತೆ. ಪುರಸಭೆಯವರಿಗೆ ಸ್ಥಾಯಿ ಸಮಿತಿಯವರಿಗೆ ಕೊಟ್ಟಾಗ ಇದನ್ನು ದಾಖಲೆ ಅಳೆದು ತೋರಿಸಿದ್ರೆ ವಿನಃ ನನಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ಯಾವುದೇ ಲಿಖಿತ ದಾಖಲೆಯನ್ನು ಆ ನಿರ್ಲಜ್ಜ ಪುರಸಭೆಯವರು ಕೊಡಲಿಲ್ಲ. ನನಗೆ ನಾನು 50 ಸಾರಿ ಮನವಿ ಮಾಡಿದೆ, ಕೊಡಲೇ ಇಲ್ಲ. ಇಂದೂ ಅವ್ರ ಪರವಾಗಿ ಅವರು ವರ್ತಿಸಿರು. ಇಲ್ಲಿ ಪ್ರತಿಷ್ಠಿತವಾದಂತಹ ಗೂಗಲ್ ಸಂಸ್ಥೆ ತೋರಿಸಿರ್ತಕ್ಕಂತಹ ಮ್ಯಾಪಲ್ಲಿ ಅಲ್ಲಿ ರಸ್ತೆ ಇಲ್ಲ, ಮತ್ತು ಪುರಸಭೆ ಇರ್ತಕ್ಕಂಥ ಗ್ರಾಮ ಠಾಣದಲ್ಲಿ ಅದರಲ್ಲಿ ರಸ್ತೆ ಇಲ್ಲ, ಮತ್ತು ಜಿಲ್ಲಾಧಿಕಾರಿಗಳು ಅನುಮೋದನೆ ನಡೆಸ್ಕೊಂಥ ನಿವೇಶನ ನಕ್ಷೆಯಲ್ಲಿ ಅಲ್ಲಿ ರಸ್ತೆ ಇಲ್ಲ. ಈ ಮಾರ್ವಾಡುಗಳಿಗೆ ಮಾತ್ರ ಅದರಲ್ಲಿ ರಸ್ತೆ ಇರೋದು ಗೋಚರಿಸಿ ಇವರು ಮಾತ್ರ ರಾಜಸ್ಥಾನದಿಂದ ಬಂದಿರೋರು ಕುಮ್ಮಕ್ಕಾಗಿ ಆ ಶೆಡ್ಡನ್ನು ನಾವಿಲ್ಲದ ವೇಳೆಯಲ್ಲಿ ತೆರವುಗೊಳಿಸಿದ್ದಾರೆ. ಸುಬ್ಬರ್ದಿಗೆ ವಹಿಸ್ಕೊಟ್ಟು FIR ಆಗಿಲ್ಲ, ದೂರು ಕೊಟ್ಟಿದ್ದೀನಿ. ಇಲ್ಲಕ್ಕಂತ ಪಟ್ಟಭದ್ರರು ಪೂರ ಅವ್ರ ಪರವಾಗಿ ನಿಂತ್ಕೊಂತಾರೆ. ರಾತ್ರಿ ವೇಳೆಯಲ್ಲಿ ಅವರು ಮಾಡೋ ಸಂಭಾಷಣೆಗಳಲ್ಲಿ ಪೂರ ಅವರಿಗೆ ಹೇಳ್ಕೊಡೋದು. ಅವರು ಏನಾರ ಮಾಡಿರಿ ಅವ್ರಿಗೆ, ನಾವೇನು ಕೇಳ್ತೀವ ನಿಮ್ಮನ್ನು ಅನ್ನಂಗೆ. ಹಂಗಾಗಿ ಸ್ಥಳೀಯರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಸ್ಥಳೀಯ ಜನಾಂಗದವರು, ಇಲ್ಲಿ ಹಿಂದುಳಿದ ವರ್ಗದವರು ವಿಪರೀತ ಇದ್ದೀವಿ. ಈ ತಾಲೂಕಲ್ಲಿ ಹಿಂದುಳಿದ ವರ್ಗದವ್ರಿಗೆ ಆಗ್ತಕ್ಕಂಥ ನೋವನ್ನು ಕೇಳ್ತಕ್ಕಂಥ ಆಡಳಿತ ಎಂದೂ ಇಲ್ಲಿ ಸೃಷ್ಟಿ ಆಗಲಿಲ್ಲ. ಈಗ ಅದು ನಮ್ಮದು ಅಂತ ಹೇಳಿದರೆ, ಇನ್ನು ಕೆಲವು ಕಿಡಿಗೇಡಿಗಳು ಇದನ್ನು ಮಾರ್ವಾಡಿಗಳಿಗೆ ಮಾರಿಬಿಡೋದು, ರಾತ್ರಿ ಕಟ್ಟಿಸಿಬಿಟ್ಟು ಅವ್ರಿಗೆ ವಸತಿ ಮಾಡಿಕೊಡೋದು ಅಂತ ಹೇಳಿ ಹೊರಟಿದ್ದಾರೆ. ಹಂಗೆಲ್ಲ ಆಗಿ ಕರ್ನಾಟಕದವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ ರಾಜಸ್ಥಾನದವ್ರದಿಂದ. ಮಾರ್ವಾಡಿಗಳದ್ದೇ ಆಡಳಿತ ಇಲ್ಲಿ. ಆಡಳಿತ ಯಾವುದೇ ಇವ್ರದ್ದು ನಡೀತಾ ಇಲ್ಲ ಈಗ ಪುರಸಭೆಯಲ್ಲಿ. ಅವ್ರು ಹೇಳ್ಬೇಕು, ಅವ್ರು ಕೇಳಬೇಕು, ಅವ್ರು ಹೇಳ್ಬೇಕು, ಅವ್ರು ಕೇಳಬೇಕು. ಅವ್ರು ಕೌನ್ಸಿಲರ್ ಆಗಲ್ಲ, ಎಲ್ಲ ಕೌನ್ಸಿಲರ್ನು ಆಡಿಸ್ತಾರೆ ಅವರು. ಎಲ್ಲರೂ ಹೂಂತಾರೆ. ಮತ್ತು ಯಾವುದೇ ನ್ಯಾಯವನ್ನು, ಯಾವುದೇ ಸರ್ಕಾರಿ ದಾಖಲೆಗಳನ್ನು ಅವರು ಗೌರವಿಸೋದೇ ಇಲ್ಲ. ಕರ್ನಾಟಕದ ಸರ್ಕಾರದ ಆದೇಶಗಳನ್ನು ಅವರು ಕಿಂಚಿತ್ತು ಗೌರವಿಸಲ್ಲ. ಕಾಯ್ದೆ ಕಾನೂನುಗಳನ್ನು ಕೇಳ್ತಾ ಇದ್ದಾರೆ ಅಂದರೆ, ಕಾಯ್ದೆ ಕಾನೂನು ತಗೊಂಡು ಮನೆ ಮಂದಕ್ಕೆ ಬತ್ತಕ್ಕೆ ಮಾರಕ್ಕೆ ಅಂತ ಅವನು ಮಾರ್ವಾಡಿ ಒಬ್ಬ ನತ್ಮಲ್ ಜೈನ. ನಾನು ಕಾಯ್ದೆ ಕಾನೂನು ಬಗ್ಗೆ ನಿನಗೆ ಭಯ ಇಲ್ವಾ ಅಂದರೆ ಅದನ್ನು ತಾಂಡ ಮನೆ ಮಂದಕ್ಕೆ ಬರ್ತಾರೆ ಮಾರಕ್ಕೆ ಅಂತ. ಅಷ್ಟು ಮಟ್ಟಕ್ಕೆ ಅವರು ಬಲಿಷ್ಠರಾಗಿ ಈ ಚಿಕ್ಕನಾಯಕನಹಳ್ಳಿಲಿ ಇದ್ದಾರೆ. ನಾವು ಕೊಂಡ್ಕೊಂತೀವಿ ನಿಮ್ಮ ಕಾಯ್ದೆಗಳನ್ನ ಕರ್ನಾಟಕದವ ಅಂತ. ಜಿಲ್ಲಾಧಿಕಾರಿಗಳ ಆದೇಶಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ನನಗೆ ಆಗಿರ್ತಕ್ಕಂಥ ನಷ್ಟವನ್ನು ಸರಿದೂಗಿಸ್ಕೊಡ್ಬೇಕು ಅವ್ರ ಕೈಯಿಂದ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಈ ಸಮಾಜವನ್ನು ಕೋರ್ತಾ ಇದ್ದೀನಿ. ಮಿತ್ರರೇ, ನಾನು ವಿದ್ಯಾನಗರ ನಿವಾಸಿ ಆಗಿದ್ದು ಸಿಕೆ ಸಿದ್ದರಾಮಯ್ಯ ಎಂಬ ನಾನು 2006ರಲ್ಲಿ 5 ಗುಂಟೆ ಜಮೀನನ್ನು ವಿದ್ಯಾನಗರದಲ್ಲಿ ಕೊಂಡಿದ್ದೆ. ನಂತರ 2008ರಲ್ಲಿ ವಾಸದ ಉದ್ದೇಶಕ್ಕಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಅದನ್ನು ಭೂಪರಿವರ್ತನೆಗೊಳಿಸಿದ್ದೆ. ಆಗ ನನಗೆ 1 ಗುಂಟೆಯನ್ನು ರಸ್ತೆಗೆ ಕಳೆದು 4 ಗುಂಟೆಯನ್ನು ನಿವೇಶನಗಳನ್ನಾಗಿ ಪರಿವರ್ತಿಸಿಕೊಟ್ಟಿದ್ದರು. ಅದರಂತೆ ನಾನು ನಿವೇಶನ ಪರಿವರ್ತಿಸ್ತಕ್ಕಂಥ ಆರ್ಡ್ರ್ ಇದು. ನಂತರ ಪುರಸಭೆಯಿಂದ ಪರವಾನಗಿ ಪಡೆದು ಲೈಸೆನ್ಸನ್ನು ಪಡೆದು ಮನೆಯನ್ನು ಕಟ್ಟಿದ್ದೀನಿ. ಈಗ ಈ ವರ್ಷ ಬಂದಂತಹ ಮಾರ್ವಾಡಿಗಳಂತಹ ಗೌತಮ್ ಜೈನ್ ಕುಟುಂಬದವರು ನತ್ಮಲ್ಲ, ಡುಂಗಾರಾಮ, ಆಮೇಲೆ ಇನ್ನೊಬ್ಬ ಗಂಗಾಧರ್ ಮತ್ತು ಶಂಕರಪ್ಪ, ಸರಸ್ವತಿ ಇನ್ನರು ಇಲ್ಲಿ ರಸ್ತೆ ಮಾಡ್ಕೊಂಡ್ರೆ ಅವ್ರ ಮನೆಗಳಿಗೆ ಮಾತ್ರ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ನಿವೇಶನದೊಳಗೆ ರಸ್ತೆ ಐತೆ ಅಂತ ಹೇಳಿ ನಾವು ಪರವಾನಗಿ ಪಡೆದು ಕಟ್ಟಿದಂತಹ ಕಾರ್ ಶೆಡ್ಡನ್ನು ನಾವು ಇಲ್ಲದ ವೇಳೆ ಜಖಂಗೊಳಿಸಿದ್ದಾರೆ. ಈ ಬಗ್ಗೆ ನಾವು ತಾಲೂಕು ಮುನ್ಸಿಪಲ್ಗೆ ನಾವು ತಿಳಿಸಿದಾಗ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಮತ್ತು ತಹಸೀಲ್ದಾರರು ಬಂದು ನಾವಿಲ್ಲದ ವೇಳೆಯಲ್ಲಿ ತೆರವುಗೊಳಿಸಿದ್ದಾರೆ ಅಂತ ಮುನ್ಸಿಪಾಲ್ಟಿಯವರು ಜಾರ್ಕೊಂಡಿದ್ದಾರೆ. ಮತ್ತು ನಾವು ಇಲ್ಲದ ವೇಳೆಯಲ್ಲಿ ಕಾರ್ ಶೆಡ್ಡನ್ನು ಈ ರೀತಿಯಲ್ಲಿ ಜಖಂಗೊಳಿಸಿದ್ದಾರೆ. ಇದು ಯಾವುದಕ್ಕೂ ಉಪಯೋಗ ಬರ್ದಂಗೆ ಇವ್ರಿಗೆ ಇನ್ನೆಷ್ಟು ದ್ವೇಷ ನಮ್ಮಗಳ ಮೇಲಿತ್ತು ಅನ್ನೋದು ಈ ಕಬ್ಬಣ ಹಾಳಾಗಿರೋದನ್ನು ನೋಡಿದರೆ ನಮಗೆ ನೀವು ಗಮನಿಸ್ಬೋದು ಮಾಧ್ಯಮ ಮಿತ್ರರು.
ಮತ್ತು ನಾವಿಲ್ಲದ ವೇಳೆಯಲ್ಲಿ ನಾವು ಬೆಳೆದಿಳಿಸಿರ್ತಕ್ಕಂತಹ ತೆಂಗಿನ ಮರವನ್ನು ಕಿತ್ತಾಕಿದ್ದಾರೆ. ಮತ್ತು ನಾವು ಬೆಳೆಸಿದಂಥ ಪಪ್ಪಾಯಿ ಗಿಡವನ್ನು, ಫಲಬಿಟ್ಟ ಪಪ್ಪಾಯಿ ಗಿಡವನ್ನು ಮುರಿದಾಕಿದ್ದಾರೆ. ಮತ್ತು ನಾವು ಬೆಳೆಸಿದಂತಹ ಬಾಳೆ ಗಿಡವನ್ನು ನಮ್ಮ ಹಿತ್ತಲಲ್ಲಿ ಬೆಳೆಸಿದ್ವು, ಇದನ್ನು ಬುಡವನ್ನು ಕಿತ್ತಾಕೋದು, ಮತ್ತು ಕಳೆನಾಶಕಗಳನ್ನು ನಾವು ಬೆಳೆಸಿರ್ತಕ್ಕಂಥ ಮರಗಳ ಬೇರುಗಳಿಗೆ ಕೊಡೋದನ್ನು ದುಷ್ಕೃತ್ಯವನ್ನು ಮಾಡಿದ್ದಾರೆ. ಗಳಿಗೂ ಈ ಕಳೆನಾಶಕಗಳನ್ನು ಹಾಕಿದ್ದಾರೆ. ಈ ಬಗ್ಗೆ ನಾವು ಪೊಲೀಸವರಿಗೆ ಮತ್ತು ನಮ್ಮ ಕಾರನ್ನು ರಾತ್ರಿ ವೇಳೆ ಪಂಚರ್ ಮಾಡೋದು, ಮತ್ತು ನಾವು ನೀರಿಗೆ ಬಳಸತಕ್ಕಂಥ ಪೈಪ್ಗಳನ್ನು ಒಡೆದಾಕೋದು, ಈ ಥರ ದುಷ್ಕೃತ್ಯಗಳನ್ನು ನಮಗೆ